ಎಲ್ರಿಗೂ ನಮಸ್ಕಾರ. ಈ ಆಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋ ಕತೆ ಅಲ್ಲ, ನಿಜವಾಗ್ಲೂ ನಡೆದಿರೋ ಘಟನೆ. ನಮ್ಮ ರಾಜ್ಯದಲ್ಲಿ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಭೇಟಿ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಭೇಟಿ ಕೊಟ್ಟ ಕೆಲವು ತಿಂಗಳುಗಳಲ್ಲೇ ಅವರು ಅಧಿಕಾರ ಕಳ್ಕೊತಾ ಇರ್ತಾರೆ. ಇವಾಗ ನಾನು ಹೇಳಕ್ಕೆ ಹೋಗ್ತಿರೋ ಘಟನೆ ಆ ಜಿಲ್ಲೆಯಲ್ಲೇ ನಡೆದಿರುತ್ತೆ. ಹೀಗೆ ಒಂದು 18 ವರ್ಷದ ಹಿಂದೆಗಡೆ ಸರಿಸುಮಾರು 1997-98ರಲ್ಲಿ ಈ ಘಟನೆ ಆಗಿರೋದು. ಆ ಒಂದು ಊರಿರುತ್ತೆ. ಆ ಊರಲ್ಲಿ ಒಂದು ಸುಂದರವಾದ ಮನೆ ಇರುತ್ತೆ. ಆ ಮನೆಯಲ್ಲಿ 4 ಜನ ವಾಸ ಮಾಡ್ತಾ ಇರ್ತಾರೆ. ಆ ಅಜ್ಜಿ ಮತ್ತು ಅವ್ರ 3 ಜನ ಮಕ್ಕಳು. ಆ ಅಜ್ಜಿ ಹೆಸರು ಜಯಮ್ಮ ಅಂತ. ಅವ್ರ 3 ಜನ ಮಕ್ಕಳು ಮಾಲಾ, ಶೀಲಾ ಮತ್ತು ಮಹೇಶ ಅಂತ. ಅವ್ರು 4 ಜನ ತುಂಬ ಅನ್ಯೂನ್ಯವಾಗಿರ್ತಾರೆ. ಮನೇಲಿ ಯಾವಾಗಲೂ ಖುಷಿ ಸಂತೋಷ ಹಾಗೇ ಇರುತ್ತೆ. ಒಬ್ಬರು ಕಷ್ಟ ಬಂತು ಅಂದರೆ ಇನ್ನೊಬ್ಬರು ಬೆನ್ನೆಲುಬಾಗಿರ್ತಾರೆ. ಒಬ್ರಿಗೊಬ್ಬರು ಬಿಟ್ಕೊಡ್ತಾ ಇರಲ್ಲ. ತುಂಬ ಸುಂದರವಾದ ಕುಟುಂಬ ಅದು. ಆ ಮನೆಯ ಮುಖ್ಯ ಆದಾಯ ಬೇಸಾಯ ಆಗಿರುತ್ತೆ. ಅವ್ರ ಹತ್ರ ಇರೋ ಸ್ವಲ್ಪ ಜಮೀನಿನಲ್ಲಿ ಅವರು ಹೀಗೆ ಅರಿಶಿನ, ಕಬ್ಬು, ಬಾಳೆ ಅಂತ ಸ್ವಲ್ಪ ತರಕಾರಿನೂ ಬೆಳೀತಾ ಇರ್ತಾರೆ. ಆ ಬಂದಿರೋ ದುಡ್ಡಲ್ಲೇ ಸುಖವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಆ ಊರಲ್ಲಿ ಕೆಲವಷ್ಟು ಜನಗಳು ಇರ್ತಾರೆ. ಆ ಜನಗಳು ಹೇಗೆ ಅಂತಂದರೆ ಈ ಮನೆಯವ್ರು ಕಂಡ್ರೆ ಅವ್ರಿಗೆ ಯಾರಿಗೂ ಆಗೋದೇ ಇಲ್ಲ. ಯಾಕಂದರೆ ಇವ್ರು ಸದಾ ಖುಷಿಯಿಂದ ಇರ್ತಾರಲ್ವ, ಅದನ್ನು ನೋಡಿ ಅವ್ರು ಸಹಿಸ್ತಾ ಇರಲ್ಲ. ಹೀಗೆ ದಿನ ಕಳೀತಾ ಆ 4 ಮಂದಿಲಿದ್ದ ಒಗ್ಗಟ್ಟು ಒಡೆದೋಗುತ್ತೆ. ಮನೇಲಿ ಅಶಾಂತಿ ನೆಲೆ ಮಾಡಿರುತ್ತೆ. ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ. ಹೀಗೆ ಆ ದಿನ ರಾತ್ರಿ ಎಲ್ಲ ಮಲಗಿರ್ತಾರೆ, ಆದರೆ ಯಾರಿಗೂ ನಿದ್ದೆ ಬರ್ತಾ ಇರಲ್ಲ. ಮಾಲಾ ಮಾತ್ರ ಏನೋ ಯೋಚನೆ ಮಾಡಿಕೊಂಡು ಹಾಗೆ ಮಲಗಿರ್ತಾಳೆ. ಆ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರು ಶಬ್ದ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸುಮ್ಮನೆ ಕಣ್ಬಿಟ್ಕೊಂಡು ಹಾಗೆ ನೋಡ್ತಾ ಇರ್ತಾರೆ ಬಾಗಿಲು ಕಡೆ. ಶಬ್ದ ಮಾತ್ರ ಬರ್ತಾನೇ ಇರುತ್ತೆ. ಮಾಲಾ ಮಾತ್ರ ಸ್ವಲ್ಪ ಧೈರ್ಯಶಾಲಿ. ಸರಿ, ಯಾರೋ ಬಾಗಿಲು ತರ್ತಿದ್ದಾರಲ್ವಾ, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಎದ್ದೇಳ್ತಾಳೆ. ಅವಳು ಮಲ್ಕೊಂಡಿರೋ ಜಾಗದಿಂದ ಆ ಮೇನ್ ಡೋರು ಸ್ವಲ್ಪ ದೂರ ಇರುತ್ತೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಅವಳ ತಲೆಯಲ್ಲಿ 100 ಯೋಚನೆ ಬರ್ತಾ ಇರುತ್ತೆ. ಯಾರಿರ್ಬೋದು ಇಷ್ಟೊತ್ತಲ್ಲಿ ನಮ್ಮ ಮನೆ ಬಾಗಿಲು ತಟ್ಟಕ್ಕೆ? ಯಾರು ಬಂದಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ ಹೋಗ್ತಾ ಇರ್ತಾಳೆ. ಹೋಗ್ತಾ ಅವಳಿಗೆ ಆ ಮೇನ್ ಡೋರ್ ಸಿಗುತ್ತೆ. ಆ ಮೇನ್ ಡೋರ್ ಲಾಕ್ನ ತೆಗಿತಾಳೆ. ಡೋರ್ನ ಓಪನ್ ಮಾಡ್ತಾಳೆ. ಆದರೆ ಅಲ್ಲಿ ನೋಡಿದ್ರೆ ಯಾರೂ ಇರಲ್ಲ. ಆ ಬಾಗಿಲಿಂದ ಆಚೆ ಹೋಗಿ ಸುತ್ತ ನೋಡ್ತಾಳೆ. ಎಲ್ಲ ಖಾಲಿಯಾಗಿರುತ್ತೆ. ದೂರದಲ್ಲಿ ಒಂದು ನಾಯಿ ಬೊಗಳ್ತಾ ಇರುತ್ತೆ. ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಮಾಲಾ ಡೋರ್ನ ಲಾಕ್ ಮಾಡಿಕೊಂಡು ಮತ್ತೆ ಮಲ್ಕೊಳಕ್ಕೆ ಬರ್ತಾಳೆ. ಹೀಗೆ ಮಲ್ಕೊಂಡಿರ್ಬೇಕಾದ್ರೆ ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಅದೇ ಶಬ್ದ ಕೇಳುತ್ತೆ. ಅರೆ, ಮತ್ತೆ ಅದೇ ಶಬ್ದನಾ ಅಂತ ಗಡಿಯಾರ ನೋಡ್ತಾಳೆ. ಸರಿಸುಮಾರು 2:15 ಆಗಿರುತ್ತೆ. ಸರಿ, ಮತ್ತೆ ಯಾರಿರ್ಬೋದು ಅಂತ ಮತ್ತೆ ಡೋರ್ ಹತ್ರ ಹೋಗ್ತಾಳೆ. ಆದರೆ ಈ ಸಲ ಶಬ್ದ ಮಾತ್ರ ಆ ಡೋರಿಂದ ಬಂದಿರಲ್ಲ. ಅವಳಿಗನ್ಸುತ್ತೆ ಆ ಶಬ್ದ ಬರ್ತಿರೋದು ಆ ಕಿಟಕಿಯಿಂದ ಅಂತ. ಅದೇ ಆ ಅಡುಗೆ ಮನೆ ಕಿಟಕಿಯಿಂದ. ಆ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಆ ಅಡುಗೆ ಮನೆಯಲ್ಲಿ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿಯಿಂದ ಡೈರೆಕ್ಟಾಗಿ ನೋಡಿದ್ರೆ ಆಚೆ ಕಡೆ ಹಿತ್ತಲು ಕಾಣ್ತಾ ಇರುತ್ತೆ. ಆ ಹಿತ್ತಲಲ್ಲಿ ಒಂದು ತೆಂಗಿನ ಮರ
ಒಂದು ಸಂಪಿಗೆ ಮರ ಮತ್ತು ಒಂದು ಮಲ್ಲಿಗೆ ಹೂವು ಗಿಡ ಇರುತ್ತೆ. ಇಷ್ಟೊತ್ತಲ್ಲಿ ಆ ಅಡುಗೆ ಮನೆ ಕಿಟಕಿಯಿಂದ ಯಾರು ತಡ್ತಿರ್ಬೋದು ಅಂತ ಆ ಮೇನ್ ಡೋರಿಂದ ಮತ್ತೆ ಆ ಮಾಲ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕ್ತಾಳೆ. ಹೆಜ್ಜೆ ಆಗ್ತಾ ಆಗ್ತಾ ಅವಳ ಕಾಲ್ಗೆಜ್ಜೆ ಶಬ್ದ ಆಗ್ತಾ ಇರುತ್ತೆ. ಅವಳು ಹಾಗೆ ಹೋಗಿ ಅಡುಗೆ ಮನೆ ರೀಚ್ ಆಗ್ತಾಳೆ. ಅಡುಗೆ ಮನೆ ಕಿಟಕಿ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಆ ಬರ್ತಿದ್ದ ಶಬ್ದ ಸ್ಟಾಪ್ ಆಗುತ್ತೆ. ಇವಳಿಗೆ ಯಾಕೋ ಒಂದು ಕಡೆ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅದು ಈ ಸಲ ಅಡುಗೆ ಮನೆ ಕಿಟಕಿಯಿಂದ ಅಲ್ಲ, ಆ ರೂಮ್ ಕಿಟಕಿಯಿಂದ. ಮತ್ತೆ ಆ ರೂಮ್ ಹತ್ರ ಹೋಗ್ತಾಳೆ. ಇವಳು ರೂಮ್ ಹತ್ರ ಹೋಗ್ತಾ ಇದ್ದಾಗಲೇ ಆ ಕಿಟಕಿಯಿಂದ ಒಂದು ಶಬ್ದ ಬರುತ್ತೆ. ಮಾಲಾ ಬಂದ್ಯಾ, ಬಾ, ನಿನ್ನೆ ಕಾಯ್ತಿದ್ದೆ ಮಾಲಾ. ಆಗ ಅವಳಿಗೆ ತುಂಬ ಭಯ ಆಗುತ್ತೆ. ಸರಿ, ಇವಾಗ ಕಿಟಕಿ ತೆಗೆದು ಬೇಡ ಅಂತ ಮತ್ತೆ ವಾಪಸ್ ಬಂದು ಮಲ್ಕೊತಾಳೆ. ಈ ವಿಷಯನ ಮಾಲಾ ಅವಳ ತಂಗಿ ಮತ್ತು ಅವಳ ತಮ್ಮ ಹತ್ರ ಹೇಳ್ಕೊತಾಳೆ. ಆದರೆ ಅವ್ರು ಯಾರೂ ಅದನ್ನು ಕಿವಿಗೆ ಹಾಕೊಳ್ಳಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ ಅಂತೇಳಿ ಅವಳಿಗೆ ವಾಪಸ್ ಬೈತಾರೆ. ಮತ್ತದೇ ರಾತ್ರಿ ಸುಮಾರು 2-2:30 ಹಾಗೆ ಮೇನ್ ಡೋರಲ್ಲಿ ಮತ್ತೆ ಶಬ್ದ ಬರುತ್ತೆ. ಆಗ ಆ ಮಾಲಾ ತನ್ನ ತಮ್ಮನ ಎಬ್ಬಿಸಿ ಮೇನ್ ಡೋರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆ ಕರ್ಕೊಂಡು ಹೋಗ್ಬೇಕಾದ್ರೆ ಬರ್ತಿದ್ದ ಶಬ್ದ ಮತ್ತೆ ಸ್ಟಾಪ್ ಆಗುತ್ತೆ. ಈಗ ಶಬ್ದ ಆ ಅಡುಗೆ ಮನೆಯಿಂದ ಅಲ್ಲ, ಆ ರೂಮಿಂದ ಸ್ಟಾರ್ಟ್ ಆಗುತ್ತೆ. ಸರಿ, ಯಾರು ಇರ್ಬೋದು, ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಆ ಮಾಲಾ ಮಹೇಶನ ಕರ್ಕೊಂಡು ರೂಮ್ ಹತ್ರ ಹೋಗ್ತಾಳೆ. ಆಗ ಆ ರೂಮಲ್ಲಿ ಬರ್ತಿರೋ ಶಬ್ದ, ಮಹೇಶ ನೀನು ಬಂದ, ಮಹೇಶ ಅಂತ ಯಾರೋ ಒಂದು ಹೆಂಗಸು ಹೇಳೋ ಧ್ವನಿ ಕೇಳುತ್ತೆ. ಆಗ ಮಹೇಶ ತುಂಬ ಗಾಬರಿ ಆಗ್ತಾನೆ. ಮಾಲಾ ಕೂಡ ತುಂಬ ಗಾಬರಿ ಆಗ್ತಾಳೆ. ಹೀಗೆ ಇರ್ಬೇಕಾದ್ರೆ ಆ ರಾತ್ರಿ ಹೇಗೆ ಕಳೀತಾರೋ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೀಗೆ ಆ ಮೂವರು ತುಂಬ ಭಯದಿಂದಲೇ ಆ ರಾತ್ರಿ ಕಳೀತಾರೆ. ರಾತ್ರಿ ಆಗಿರೋ ಈ ಘಟನೆನ ಬೆಳಿಗ್ಗೆ ತನ್ನ ಅಜ್ಜಿ ಜಯಮ್ಮಂಗೆ ಹೇಳ್ತಾರೆ. ಆಗ ಜಯಮ್ಮ ಅಲ್ಲೇ ಪಕ್ಕದಲ್ಲಿದ್ದ ತನ್ನ ತಮ್ಮ ಶ್ರೀಮೂರ್ತಿ ಅವರಿಗೆ ಈ ವಿಷಯನ ತಿಳಿಸ್ತಾರೆ. ಆಗ ಶ್ರೀಮೂರ್ತಿ, ಅಕ್ಕ ನೀವೇನು ಗಾಬರಿ ಆಗಬೇಡಿ, ನಾನು ನಾಳೆನೇ ಗುರುಗಳನ್ನ ಕರ್ಕೊಂಬರ್ತೀನಿ ಅಂತ ಗುರುಗಳನ್ನ ಕರ್ಕೊಂಬರ್ತಾರೆ. ಆ ಗುರುಗಳು ಬಂದಿದ್ದೇ ತಡ ಈ ಮನೆ ಸುತ್ತ ಒಂದು ರೌಂಡ್ ಹಾಕೊಂಬರ್ತಾರೆ. ಆ ಹಿತ್ತಲು, ಆ ಮನೆ ಕಾಂಪೌಂಡು ಪೂರ್ತಿ ಒಂದು ರೌಂಡ್ ಹಾಕ್ತಾ ಒಂದು ಮಂತ್ರ ಹೇಳ್ಕೊಂಬರ್ತಾ ಇರ್ತಾರೆ. ಆ ಮನೇಲಿದ್ದ ಎಲ್ಲರಿಗೂ ಆ ಗುರುಗಳು ತಾಯ್ತಾ ಕಟ್ತಾರೆ. ಹೀಗೆ ತಾಯ್ತಾ ಕಟ್ಟಿದ ಮೇಲೆ ಎಲ್ಲ ಬಾಗಿಲಿಗೂ ಅವ್ರು ಮಂತ್ರಿಸಿರೋ ನಿಂಬೆಹಣ್ಣು ಇಡ್ತಾರೆ. ಆಗ ಗುರುಗಳು ತಾವು ತಂದಿ ಚೀಲದಿಂದ ವೀಳ್ಯದೆಲೆ ತೆಗಿತಾರೆ. ಆ ವೀಳ್ಯದೆಲೆಗೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ತಾರೆ. ಆ ಅರ್ಶಿನ ಕುಂಕುಮ ಹಾಕಿದಾಗ ಅದು ಒಂಥರ ಅಂಜನ ರೀತಿ ಆಗುತ್ತೆ. ಆಗ ಆ ವೀಳ್ಯದಲ್ಲಿ ಒಂದು ಚಿತ್ರ ಮೂಡುತ್ತೆ. ಅದೇ ಆ ಬೊಂಬೆ ಚಿತ್ರ. ಆ ಬೊಂಬೆನ ಇವ್ರ ಮನೆಯವ್ರಿಗೆಲ್ಲರಿಗೂ ತೋರಿಸ್ತಾರೆ. ಆಗ ಮನೆಯವರು ಆ ಬೊಂಬೆ ನೋಡಿ ತುಂಬ ಗಾಬರಿ ಆಗ್ತಾರೆ. ಅರೆ, ಈ ವೀಳ್ಯದೆಲೆಯಲ್ಲಿ ಈ ಬೊಂಬೆ ಹೇಗೆ ಬಂತು ಅಂತ. ಆಗ ಆ ಮಂತ್ರವಾದಿ, ಆ ಗುರುಗಳು ಏನೋ ಮಂತ್ರ ಹೇಳ್ತಾ ಹೇಳ್ತಾ ಇತ್ಲು ಕಡೆ ಹೋಗ್ತಾರೆ. ಜೊತೆಗೆ ಮಹೇಶನ್ನು ಕರ್ಕೊಂಡು ಹೋಗ್ತಾರೆ. ಆ ಹಿತ್ತಲಲ್ಲ, ಆ ತೆಂಗಿನ ಮರ, ಸಂಪಿಗೆ ಮರ, ಆ ಮಲ್ಲಿಗೆ ಗಿಡಗಳು ಅದೆಲ್ಲ ಸುತ್ತ ಅಬ್ಸರ್ವ್ ಮಾಡ್ತಾ ಗುರುಗಳು ಮಹೇಶಂಗೆ ಹೇಳ್ತಾರೆ, ಮಹೇಶ ಆ ಸಂಪಿಗೆ ಮರದ ಕೆಳಗಡೆ ಸ್ವಲ್ಪ ಹಗಿ ಅಂತ. ಆಗ ಮಹೇಶ ಗುರುಗಳು ಹೇಳಿದ ಮಾತು ಕೇಳಿಸ್ಕೊಂಡು ಸರಿ ಅಂತ ಅಗೆಗೆ ಹೋಗ್ತಾನೆ.
ಒಂದೆರಡು ಅಡಿ ಅಗಿತಾನೆ. ಅಗಿಬೇಕಾದ್ರೆ ಅಲ್ಲಿ ಏನೋ ಅವನಿಗೆ ಸಿಗುತ್ತೆ. ಅದು ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಟು ಮಹೇಶ, ಗುರುಗಳೇ ಇಲ್ಲಿ ಬನ್ನಿ ಅಂತ ಕರೀತಾನೆ. ಆಗ ಗುರುಗಳು ಹತ್ರ ಹೋಗಿ ನೋಡ್ತಾರೆ. ಅವನು ಅಗಿತಾ ಇರೋ ಜಾಗದಲ್ಲೇ ಒಂದು ಬೊಂಬೆ ಸಿಗುತ್ತೆ. ಆಗ ಗುರುಗಳು ಮಹೇಶಂಗೆ ಹೇಳ್ತಾರೆ, ಮಹೇಶ ನೀನು ಸರ್ಕೋ ಅಂತ. ಆಗ ಗುರುಗಳು ಅದೇನೋ ಮತ್ತೆ ಮಂತ್ರ ಹೇಳ್ತಾ ಹೇಳ್ತಾ ಆ ಬೊಂಬೆನ ತಗೊಂಡು ಒಂದು ಬಕೆಟ್ಗೆ ಹಾಕ್ತಾರೆ, ಅಂದರೆ ಒಂದು ಬಾಣಲಿಗೆ ಹಾಕ್ತಾರೆ. ಆ ಬಾಣಲಿಲಿ ಮುಂಚೆನೇ ರೆಡಿ ಮಾಡ್ಕೊಂಡಿರೋ ಸ್ವಲ್ಪ ಕಟ್ಟಿಗೆಗಳಿರುತ್ತೆ. ಆ ಕಟ್ಟಿಗೆಗೆ ಸ್ವಲ್ಪ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಆ ಬೊಂಬೆನ ಸುಡ್ತಾರೆ. ಅಂದರೆ ಯಾರೋ ಈ ಮನೆಯವ್ರಿಗೆ ಮಾಟ ಮಾಡಿಸಿರ್ತಾರೆ. ಈ ವಿಷಯನ ಗುರುಗಳು ಅಲ್ಲಿರೋ ಮನೆ ಮಂದಿಗೆಲ್ಲರಿಗೂ ಹೇಳ್ತಾರೆ. ಆಗ ಶೀಲಾ ಆ ಗುರುಗಳನ್ನ ಕೇಳ್ತಾಳೆ, ಗುರುಗಳೇ ನಮಗೆ ಮಾಟ ಮಾಡಿಸಿದಾರಲ್ವ, ಅದು ಯಾರಿರ್ಬೋದು ಅಂತ. ಆಗ ಗುರುಗಳು ಹೇಳ್ತಾರೆ, ನಿಮಗೆ ತುಂಬ ಬೇಕಾಗಿರೋರೇ ಮಾಟ ಮಾಡಿಸಿದ್ದಾರೆ, ಆದರೆ ನಾನು ಯಾರಂತ ಹೇಳೋ ಹಾಗಿಲ್ಲ. ಈ ವಿಷಯ ಕೇಳಿಸ್ಕೊಂಡ ಮನೆ ಮಂದಿ ಎಲ್ಲರೂ ಭಯ ಪಟ್ಕೊಳ್ತಾರೆ. ಒಬ್ಬರು ಮುಖ ಒಬ್ಬರು ನೋಡ್ಕೊಳ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಗುರುಗಳು ಮನೆ ಮಂದಿಗಿರೋರು ಎಲ್ರಿಗೂ ಹೇಳ್ತಾರೆ, ನೀವಿನ್ನೂ ಭಯ ಪಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡಬೇಕಾಗಿಲ್ಲ, ನೀವಿನ್ನೂ ಧೈರ್ಯವಾಗಿರ್ಬೋದು, ನಿಮ್ಗೆ ಮತ್ತೆ ಇದು ಕಾಟ ಕೊಡಲ್ಲ, ಯಾಕೆ ಅಂದರೆ ನಾ ಅದನ್ನು ತೆಗ್ದಿದ್ದೀನಿ ಅಂತ. ಅವತ್ತಿಂದ ಆ ಫ್ಯಾಮಿಲಿ ಮತ್ತೆ ಚೆನ್ನಾಗಾಗ್ತಾರೆ. ಮತ್ತೆ ಹಿಂದಿನ ಥರ ಒಬ್ರಿಗೊಬ್ಬರು ಹೊಂದಾಣಿಕೆಯಿಂದ ಇರ್ತಾರೆ. ಮತ್ತದೇ ಖುಷಿ ಸಂತೋಷ ಮನೆ ಮಾಡಿರುತ್ತೆ. ಇದು ಆ ಊರಲ್ಲಿ ಆಗಿರೋ ಸತ್ಯ ಘಟನೆ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಹಾಗಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.